ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ನಮ್ಮ ಭಾರತೀಯ ನ್ಯಾಯ ಸಂಹಿತಾ ಲೆಕ್ಚರ್ ಸೀರೀಸ್ ಅಲ್ಲಿ 6th ಲೆಕ್ಚರ್ ಆಗುತ್ತೆ. ಅಂಡ್ ಇವತ್ತಿನ ಕ್ಲಾಸ್ ಅಬೆಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ಅಟೆಂಪ್ಟ್ ಚಾಪ್ಟರ್ 4 ಅನ್ನ ಡಿಸ್ಕಸ್ ಮಾಡೋಣ. ಅಂಡ್ ಇದುವರೆಗೂ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನಾನು BNS ನ 5 ಲೆಕ್ಚರ್ ಅನ್ನ ಪೋಸ್ಟ್ ಮಾಡಿದ್ದೀನಿ. ಇದುವರೆಗೂ ಇರುವಂತ ಸೆಕ್ಷನ್ಸ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇಂಪಾರ್ಟೆಂಟ್ ಕ್ಲಾಸಸ್ ಅವು. ಜನರಲ್ ಎಕ್ಸೆಪ್ಷನ್ಸ್ ವೆರಿ ಇಂಪಾರ್ಟೆಂಟ್. ನೋಡಿಲ್ಲ ಅನ್ನೋದಾದ್ರೆ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗತ್ತೆ, ವಿಡಿಯೋಸ್ ನೋಡಬಹುದು. ಅಂಡ್ ಅದಾದ ನಂತರ ಈ ಲೆಕ್ಚರ್ ಅನ್ನ ಕಂಟಿನ್ಯೂ ಮಾಡಿ. ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡಲೇ ಸಿಗತ್ತೆ. ಅಂಡ್ ಈಗ ಸಿವಿಲ್ ಜಜ್ ಎಕ್ಸಾಮ್ ಏನು ಎಕ್ಸ್ಪೆಕ್ಟೆಡ್ ಇದೆ, ಈ ಎಕ್ಸಾಮಿಗೆ ತಯಾರಿ ಮಾಡ್ತಿರುವಂತ ಈ ಹೊಸ ಕ್ರಿಮಿನಲ್ ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಬ್ಯಾಚ್ ಸಹ ನಡೀತಿದೆ. ಸೊ ಇದು ಸಹ ನಿಮಗೆ ಈ ವರ್ಷದ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ನಲ್ಲಿ ನಡೀತಿರುವಂತದ್ದು. ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಎಕ್ಸಾಮ್ ನ 3 ಸ್ಟೇಜಸ್ ನ ಒಂದೇ ಬ್ಯಾಚ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ದ ಮೋಸ್ಟ್ ಬೆನಿಫಿಷಿಯಲ್ ಬ್ಯಾಚ್ ಅಂತಾನು ಹೇಳ್ತೀನಿ. ಸಿನ್ಸ್ ಸ್ಟಡಿ ಅನ್ನೋದು ಒಂದು ಸಪರೇಟ್ ಆಗಿ ಪ್ರಿಲಿಮ್ಸ್ ಗೆ ಓದ್ಬೇಕು, ಈಗ ಸಪರೇಟ್ ಆಗಿ ಮೇನ್ಸ್ ಗೆ ಓದ್ಬೇಕು ಅಂತ ಇರೋದಿಲ್ಲ. ನಮಗೆ ಅಲ್ಟಿಮೇಟ್ಲಿ ಇರೋದು ಲಾ ಅಂತಂದಾಗ ಅದು ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಬೇರೆ ಬೇರೆ ರೀತಿಯಲ್ಲಿ ಆನ್ಸರ್ ಮಾಡ್ತಿದೀವಿ ಅಷ್ಟೇ ಹೊರತು ಓದ್ಬೇಕಾಗಿರೋದು ಕಾಂಪ್ರಿಹೆನ್ಸಿವ್ ಆಗಿ ಒಟ್ಟಿಗೆನೆ ಓದ್ಬೇಕಾಗತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ನು ಹೋಲಿಸ್ಟಿಕ್ ಆಗಿ ಓದಿದ್ರೇನೆ ಅದನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಅಷ್ಟೇ. ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ MCQ ಇಂದ ಆನ್ಸರ್ ಮಾಡ್ತೀವಿ, ಮೇನ್ಸ್ ನಿಮ್ಗೆ ಬರೆದು ರೈಟಿಂಗ್ ಅಲ್ಲಿ ಇರತ್ತೆ, ಅಂಡ್ ಇಂಟರ್ವ್ಯೂ ಅದನ್ನೇ ಹೇಳಿ ಎಕ್ಸ್ಪ್ರೆಸ್ ಮಾಡ್ತಿದೀವಿ. ಬಟ್ ಒನ್ಸ್ ಯು ಗೆಟ್ ದ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ವೆಲ್, ದೆನ್ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಅನ್ನೋದು ಈಸಿ ಆಗತ್ತೆ. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ನಮ್ಮ ಕಂಪ್ಲೀಟ್ ಪ್ರಿಲಿಮ್ಸ್ ನ ಸಿಲೆಬಸ್, ಮೇನ್ಸ್ ನ 4 ಪೇಪರ್ ಹಾಗೂ ಇಂಟರ್ವ್ಯೂ ಎಲ್ಲದನ್ನು ಕವರ್ ಮಾಡ್ತೀವಿ. ಅಂಡ್ ಕ್ಲಾಸಸ್ ನಿಮಗೆ ಲೈವ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಾಸಸ್ ಆಗಿರುತ್ತೆ. ಸೊ ದಟ್ ಒಂದು ಕಂಪ್ಲೀಟ್ ಕ್ಲಾಸ್ ರೂಮ್ ನ ಎನ್ವೈರನ್ಮೆಂಟ್, ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನೇ ಕ್ರಿಯೇಟ್ ಆಗುತ್ತೆ, ವೆರ್ ಯು ವಿಲ್ ಗೆಟ್ ಟು ನೋ ಹೂ ಯೋರ್ ಕಾಂಪಿಟೇಟರ್ಸ್ ಆರ್. ನಿಮ್ಮ ಒಂದು ನಿಮ್ ಹಾಗೆ ಈ ಎಕ್ಸಾಮಿಗೆ ತಗೊಳ್ಳೋದಕ್ಕೆ ಓದ್ತಿರುವಂತ ಸ್ಟೂಡೆಂಟ್ಸ್ ಎಷ್ಟು ಶ್ರಮ ಪಟ್ಟು ಎಷ್ಟೆಲ್ಲ ಎಫರ್ಟ್ಸ್ ಹಾಕಿ ಓದ್ತಿದ್ದಾರೆ ಪ್ರತಿಯೊಂದು ನಿಮ್ ಕಣ್ಮುಂದೆ ಕಾಣಿಸುತ್ತೆ. ಸೊ ದಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಅಂಡ್ ಈ ಬ್ಯಾಚ್ ನಿಮಗೆ ಸ್ಟಡಿ ಮಟೀರಿಯಲ್ ಹಾಗೂ ಮಾಕ್ ಟೆಸ್ಟ್ ಸಹ ನೀಡ್ತೀವಿ. ಪ್ಲಸ್ ಕ್ಲಾಸಸ್ ಕಂಪ್ಲೀಟ್ ಆಗಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ನಡೆಯುತ್ತೆ. ಸೊ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್. ಲ್ಯಾಂಗ್ವೇಜ್ ನಿಮಗೆ ಎರಡೂ ಭಾಷೆಯಲ್ಲೂ ಕ್ಲಾಸಸ್ ನಡೆಯುತ್ತೆ. ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡಿಂಗ್ ಎರಡೂ ಭಾಷೆಯಲ್ಲಿ ಇರುತ್ತೆ. ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915. ಅದೇ ರೀತಿ ಪ್ರಿಲಿಮ್ಸ್ ಬ್ಯಾಚ್ ಸಹ ನಡೀತಿದೆ. ಇದನ್ನು ಸಹ ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ಹಾಗೂ ಮಾಕ್ ಟೆಸ್ಟ್ ಪ್ರೊವೈಡ್ ಮಾಡಲಾಗುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಇರುತ್ತೆ. 9650849915 ಸೇಮ್ ನಂಬರ್. ನೀವು ಎರಡೂ ಬ್ಯಾಚ್ಗೂ ಸಹ ಒಂದು ಡೌಟ್ ಏನಾದ್ರು ಇದ್ರೆ ಕ್ಲಾರಿಫೈ ಮಾಡಿಕೊಂಡು ನೀವು ಅಡ್ಮಿಷನ್ ಅನ್ನ ತಗೊಳ್ಬಹುದು. ಅಂಡ್ ಕ್ಲಾಸಸ್ ಆದಷ್ಟು ಬೇಗ ಶುರು ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಪ್ರಿಪರೇಷನ್ ಅಂತ ಒಂದು ಸ್ಪೆಸಿಫಿಕ್ ಒಳ್ಳೆ ಟೈಮ್ ಸಿಗತ್ತೆ. ಲೇಟ್ ಆಗಿ ಸ್ಟಾರ್ಟ್ ಮಾಡಿದಷ್ಟು ಸಹ ಟೈಮ್ ನ ಒಂದು ಕನ್ಸ್ಟೆಂಟ್ ಇರುತ್ತೆ, ಶಾರ್ಟೇಜ್ ಆಫ್ ಟೈಮ್ ಇರುತ್ತೆ, ಅಂಡ್ ಓದೋದಿಕ್ಕೆ ತುಂಬಾ ಜಾಸ್ತಿ ಅಂತ ಅನ್ಸುತ್ತೆ. ಸೊ ಸ್ಟ್ರೆಸ್ ಆಗದೆ ಆರಾಮಾಗಿ ಓದ್ಕೊಳ್ಳೋದಕ್ಕೆ ಈಗ್ಲಿಂದ ನೀವು ತಯಾರಿಯನ್ನ ಶುರು ಮಾಡೋದು ಒಳ್ಳೆಯದು. ಈ ಎರಡೂ ಬ್ಯಾಚಸ್ ಗೆ ಅಡ್ಮಿಷನ್ಸ್ ನಡೀತಿದೆ. ನೀವು ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಇಲ್ಲಿ ನಡೆಯುವಂತ ಪ್ರತಿಯೊಂದು ಟೆಸ್ಟ್ ಗೆ ವಿತ್ ಡಿಸ್ಕಷನ್ ನಾವು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ದಟ್ ಮೇಕ್ಸ್ ಯು ಮಚ್ ಬೆಟರ್. ನಿಮಗೆ ಆನ್ಸರ್ ಏನು, ಯಾಕೆ ಅದ ಆನ್ಸರ್ ಅನ್ನೋ ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 4 ಆಫ್ ಅಬೆಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ಅಟೆಂಪ್ಟ್. ಇದಕ್ ಮುಂಚೆ ತನಕ ಈ ಚಾಪ್ಟರ್ ನ ಹೆಸರು ಅಬೆಟ್ಮೆಂಟ್ ಅಂಡ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಲ್ಲಿ ಅಟೆಂಪ್ಟ್ ಅನ್ನೋದಿರ್ಲಿಲ್ಲ. ಅಟೆಂಪ್ಟ್ ನಮಗೆ ಸ್ಪೆಸಿಫಿಕ್ ಆಗಿ ಸೆಕ್ಷನ್ 511 ಅಲ್ಲಿ ಆಫ್ IPC ಅಲ್ಲಿ ಇತ್ತು. ಈಗ ನಾವಿದನ್ನ ಸೆಕ್ಷನ್ 62 ಆಫ್ BNS ಅಂತ ಹೇಳಿ ಅದು ಚಾಪ್ಟರ್ 4 ಅಲ್ಲೇನೆ ಇನ್ಕ್ಲೂಡ್ ಮಾಡಿದೀವಿ. ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ ಚಾಪ್ಟರ್ 4 ಗೆ ಇದನ್ನ ಇನ್ಕ್ಲೂಡ್ ಮಾಡುವಂತ ಅಗತ್ಯ ಏನು, ಬೇರೆ ಯಾವುದೇ ಚಾಪ್ಟರ್ ಅಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಲಿಲ್ಲ? ಸೊ ಅದಕ್ಕೆ ರೀಸನ್ ಈ ಅಬೆಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ಅಟೆಂಪ್ಟ್ ಈ ಮೂರನ್ನು ನಾವು ಇನ್ಕೊಹೇಟ್ ಒಫೆನ್ಸಸ್ ಅಂತ ಕರಿತೀವಿ.
ಇನ್ಕೋಹೇಟ್ ಒಫೆನ್ಸಸ್ ಅಂತಂದ್ರೆ ಇನ್ಕಂಪ್ಲೀಟ್ ಒಫೆನ್ಸ್ ಅಂತಾನು ಸಹ ಕರಿಬಹುದು. ನಮಗೆ ಒಫೆನ್ಸ್ ಅನ್ನೋದು 4 ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಸೊ 4 ಸ್ಟೇಜಸ್ ಅಲ್ಲಿ ಈ 3 ಸ್ಟೇಜ್ ಯಾವ ರೀತಿ, ಫಸ್ಟ್ ಥಿಂಗ್ ಮೆನ್ಸ್ರಿಯಾ, ನಂತರ ನಾವು ಏನು ಪ್ರಿಪರೇಷನ್, ಆ ನಂತರ ಅಟೆಂಪ್ಟ್, ಆ ನಂತರ ನಮಗೆ ಅಕಂಪ್ಲಿಷ್ಮೆಂಟ್. ಅಟೆಂಪ್ಟ್ ಆಗ್ಲಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಆಗ್ಲಿ, ಅಬೆಟ್ಮೆಂಟ್ ಆಗ್ಲಿ, ಇವ್ ಯಾವೂನು ಸಹ ಒಫೆನ್ಸ್ ನ ಕಂಪ್ಲೀಟ್ ಮಾಡ್ತಿರೋ ಸ್ಟೇಜ್ ಅಲ್ಲ, ಅಕಂಪ್ಲಿಷ್ಮೆಂಟ್ ಆಗುವಂತ ಸ್ಟೇಜ್ ಅಲ್ಲಿ ಬರೋದಿಲ್ಲ. ಇವು ಮೂರೂನು ಸಹ ಇನ್ಕಂಪ್ಲೀಟ್ ಏನೆ. ಅಬೆಟ್ಮೆಂಟ್ ಸ್ಪೆಸಿಫಿಕ್ ಆಗಿ ಒಂದು ಒಫೆನ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೆಕ್ಷನ್ 45 ನಿಮಗೆ ಅಬೆಟ್ಮೆಂಟ್ ಬಗ್ಗೆ ಮಾತನಾಡುತ್ತೆ, ಬಟ್ ಈ ಅಬೆಟ್ಮೆಂಟ್ ಒಫೆನ್ಸ್ ಅಂತ ನಾವೆಲ್ಲ ಹೇಳ್ತಿರೋದು 45 ಅಲ್ಲಿ. 45 ಇಸ್ ಅ ಮಿಯರ್ ಡಿಕ್ಲರೇಟರಿ ಸ್ಟೇಟ್ಮೆಂಟ್, ಇದೊಂದು ಡಿಕ್ಲರೇಷನ್ ಕೊಡ್ತಿರೋದು ಅಷ್ಟೇನೆ, ದಟ್ ಅಬೆಟ್ಮೆಂಟ್ ನ ನಾವು ಈ ತರ ಮಾಡ್ತೀವಿ, ಇನ್ಸ್ಟಿಗೇಟ್ ಮಾಡಿ, ಕಾನ್ಸ್ಪಿರಸಿ ಮಾಡಿ, ಅಥವಾ ನೀವು ಏಡ್ ಮಾಡ್ತಿದ್ದೀರಿ, ಇದೆಲ್ಲಾನು ಅಬೆಟ್ಮೆಂಟ್ ಆಗತ್ತೆ. ಆದ್ರೆ ಇದನ್ನ ಒಫೆನ್ಸ್ ಅಂತ ಹೇಳ್ತಿಲ್ಲ. ಅಬೆಟ್ಮೆಂಟ್ ಅಂದ್ರೆ ಏನು, ಉತ್ತೇಜನೆ ನೀಡೋದು ಒಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಗೆ ಕ್ರೈಮ್ ಕಮಿಟ್ ಮಾಡೋದಿಕ್ಕೆ. ಈ ವ್ಯಕ್ತಿ ಡೈರೆಕ್ಟ್ ಆಗಿ ಕ್ರೈಮ್ ಕಮಿಟ್ ಮಾಡ್ತಿಲ್ಲ, ಈ ವ್ಯಕ್ತಿ ತನ್ನಿಗೆ ಯಾವುದೋ ಒಂದು ಬೇರೆ ಪ್ರೀವಿಯಸ್ ಏನಾದ್ರೂ ಕೋಪ ಇದ್ದು ಅದನ್ನ ತೀರಿಸ್ಕೊಳ್ಳೋದಕ್ಕೆ ಒಂದು ಥರ್ಡ್ ಪರ್ಸನ್ ನ ಉತ್ತೇಜನೆ ಕೊಟ್ಟು ಆ ವ್ಯಕ್ತಿಗೆ ಅಬೆಟ್ ಮಾಡಿ ಆ ವ್ಯಕ್ತಿ ಕೈಯಲ್ಲಿ ಒಫೆನ್ಸ್ ನ ಮಾಡಿಸ್ತಿರೋದು, ಇನ್ನೊಬ್ಬ ಥರ್ಡ್ ಪರ್ಸನ್ ನ ಕೊಲೆ ಮಾಡಿಸೋದು, ಆ ಒಂದು ರೀತಿ. ಸೊ ಇಲ್ಲಿ ಅಬೆಟ್ಮೆಂಟ್ ಕಂಪ್ಲೀಟ್ ಒಫೆನ್ಸ್ ಅಲ್ಲ, ಬಿಕಾಸ್ ಈ ವ್ಯಕ್ತಿ ಉತ್ತೇಜನೆ ನೀಡಿದ ತಕ್ಷಣ ದ ಸೆಕೆಂಡ್ ಪರ್ಸನ್ ಮಾಡ್ಲೇಬೇಕು ಒಫೆನ್ಸ್ ಅಂತ ಇಲ್ಲ, ಅವ್ರು ಮಾಡ್ದೇನೂ ಇರಬಹುದು, ಆರ್ ಎಲ್ಸ್ ಅವರು ಮೈನರ್ ಆಗಿರಬಹುದು, ಅವ್ರು ಮಾಡಿದ್ರು ಅವ್ರಿಗೆ ಒಫೆನ್ಸ್ ಆಗೋದಿಲ್ಲ, ಏನೊಂದು ಕಂಡೀಷನ್ ಆಗಬಹುದು. ಅವರು ಅವರನ್ನೇ ಕೊಲೆ ಮಾಡ್ಬೇಕಂತ ಇಲ್ಲ, ಇವ್ರು ಕೊಟ್ಟಂತ ಉತ್ತೇಜನೆ, ಇವರು ವಿಷ ಎಲ್ಲ ತಂದ್ಕೊಟ್ಟು ನಾನು ಹೇಳ್ತಿರುವಂತ ವ್ಯಕ್ತಿನ ಕೊಲೆ ಮಾಡು ಅಂತೆಲ್ಲ ಹೇಳ್ಬಹುದು. ಬಟ್ ಆ ವಿಷ ಅವ್ರು ಹಾಕಿದ ಊಟ ಬೇರಿನ್ನೊಬ್ರು ತಿಂದು ಇನ್ಯಾರಾದ್ರೂ ಸಾಯ್ಬಹುದು. ಸೊ ಈ ರೀತಿ ಈ ಉತ್ತೇಜನೆ ಒಂದು ಒಫೆನ್ಸ್ ನ ಕಂಪ್ಲೀಟ್ ಮಾಡೋದಿಲ್ಲ. ಸೊ ಇನ್ಕಂಪ್ಲೀಟ್ ಒಫೆನ್ಸ್. ಕ್ರಿಮಿನಲ್ ಕಾನ್ಸ್ಪಿರಸಿ ಅಗೇನ್ ಅದನ್ನು ಸಹ ಸೇಮ್. ಕ್ರಿಮಿನಲ್ ಕಾನ್ಸ್ಪಿರಸಿ ಇಬ್ರು ವ್ಯಕ್ತಿಯರು ಸೇರಿ ಒಂದು ಒಫೆನ್ಸ್ ಅನ್ನ ಮಾಡೋದಿಕ್ಕೆ ಅಂತ ಕಾನ್ಸ್ಪಿರಸಿ ತಯಾರು ಮಾಡ್ತಿರೋದು. ಕಾನ್ಸ್ಪಿರಸಿ ಅಂತಂದ್ರೆ ಪ್ಲಾನಿಂಗ್ ಮಾಡಬಹುದು. ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಂದಾಗ ಇಬ್ರು ಬೇಕೇ ಬೇಕು, ಎಸೆನ್ಷಿಯಲ್ ಕಂಡೀಷನ್. ಇಬ್ರು ಸೇರಿ ಏನಾದ್ರೂ ಒಂದು ಒಫೆನ್ಸ್ ಮಾಡೋದಿಕ್ಕೆ, ಹಿತಾಪತಿ ಮಾಡೋದಿಕ್ಕೆ ಅಂತ ಪ್ಲಾನಿಂಗ್ ಮಾಡ್ತಿರೋದು. ಇಲ್ಲಿನ್ನು ಒಫೆನ್ಸ್ ಕಂಪ್ಲೀಟ್ ಆಗ್ತಿಲ್ಲ. ಕ್ರಿಮಿನಲ್ ಕಾನ್ಸ್ಪಿರಸಿನೂ ಸಹ ಒಂದು ಕಂಪ್ಲೀಟ್ ಒಫೆನ್ಸ್ ಅಂತ ಬರೋದಿಲ್ಲ, ಬಿಕಾಸ್ ನಾವು ಕ್ರಿಮಿನಲ್ ಕಾನ್ಸ್ಪಿರಸಿ ಕಂಪ್ಲೀಟ್ ಆದ್ಮೇಲೆನೆ ಅವರನ್ನ, ಅವ್ರು ಇಬ್ರು ಸೇರಿ ಒಂದು ಒಫೆನ್ಸ್ ಮಾಡಿದ್ಮೇಲೆನೆ ಅವರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಇಲ್ಲ. ಕ್ರಿಮಿನಲ್ ಕಾನ್ಸ್ಪಿರಸಿ ಇಬ್ರು ವ್ಯಕ್ತಿಯರು ಸೇರಿ ಮಾತನಾಡ್ತಿದ್ದಾರೆ, ಇಬ್ರು ಮೆನ್ಸ್ರಿಯಾ ರೀಚ್ ಆಗ್ತಿದೆ ಒಂದು ಪಾಯಿಂಟ್ಗೆ ಅಂತಂದ್ರೆ ಅದ ಗೊತ್ತಾದ್ರೆ ಅಷ್ಟೇ ಸಾಕು ಅವರನ್ನ ಅರೆಸ್ಟ್ ಮಾಡೋದಿಕ್ಕೆ. ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಒಂದು ಮೆನ್ಸ್ರಿಯಾ ಆಗ್ಬೇಕು, ಅನಂತರ ಪ್ರಿಪರೇಷನ್ ಆಗ್ಬೇಕು, ಅವ್ರ ಅಟೆಂಪ್ಟ್ ಅಥವಾ ನೆಕ್ಸ್ಟ್ ಅಕಂಪ್ಲಿಷ್ಮೆಂಟ್ ಮಾಡೋದು ನಮಗೆ ಸ್ಟೇಜಸ್. ಬಟ್ ಒಬ್ಬ ವ್ಯಕ್ತಿನ ಮೆನ್ಸ್ರಿಯಾ ನಮಗೆ ಪನಿಷಬಲ್ ಅಲ್ಲ. ಅದೇ ಇಬ್ರು ವ್ಯಕ್ತಿಯರು ಸೇರಿ ಕಾನ್ಸ್ಪಿರಸಿ ಮಾಡ್ತಿದ್ದಾರೆ ಅಂದ್ರೆ ಅದೊಂದು ಪನಿಷಬಲ್ ಒಫೆನ್ಸ್. ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಮೆನ್ಸ್ರಿಯಾ ನಾವು ಅಷ್ಟು ಸೀರಿಯಸ್ ನೇಚರಿಗೆ ತಗೊಳ್ಳೋದಿಲ್ಲ, ಬಟ್ ಸಿನ್ಸ್ ಇಬ್ರು ಸೇರಿ ಡಿಸ್ಕಸ್ ಮಾಡ್ತಿದ್ದಾರೆ, ಕಾನ್ಸ್ಪಿರಸಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಮಗೆ ಒಂದು ಎಕ್ಸ್ಟ್ರೀಮ್ ಥಿಂಗ್ ಆಗತ್ತೆ. ಸೊ ಹಾಗಾಗಿ ಆ ಮೆನ್ಸ್ರಿಯಾ ಆ ಕಾನ್ಸ್ಪಿರಸಿ ಸ್ಟೇಜ್ಗೆನೆ ನಾವು ಒಫೆನ್ಸ್ ಅಂತ ಹೇಳ್ತಿದೀವಿ. ಸೊ ಕಾನ್ಸ್ಪಿರಸಿ ಅವರು ಮಾತನಾಡ್ತಿದ್ದಾರೆ, ಅವರು ತಯಾರಿ ಮಾಡ್ಕೊಳ್ತಿದ್ದಾರೆ ಒಂದು ಒಫೆನ್ಸ್ ನ ಮಾಡೋದಿಕ್ಕೆ, ಇನ್ನು ಮಾಡಿಲ್ಲ, ಬಟ್ ಆ ತಯಾರಿ ಸ್ಟೇಜ್ಗೆನೆ ನಾವು ಅವರನ್ನ, ಅವ್ರ ಯೋಚನೆ ಸ್ಟೇಜ್ಗೆನೆ ಅರೆಸ್ಟ್ ಮಾಡಬಹುದು. ಸೊ ಇದನ್ನ ಕಂಪ್ಲೀಟ್ ಆಗಾದ್ಮೇಲೆನೆ ಮಾಡ್ಬೇಕು ಅರೆಸ್ಟ್ ಅಂತ ಇಲ್ಲ. ಹಾಗಾಗಿ ಕ್ರಿಮಿನಲ್ ಕಾನ್ಸ್ಪಿರಸಿನೂ ಸಹ ಇನ್ಕಂಪ್ಲೀಟ್ ಆಗತ್ತೆ. ಸೇಮ್ ಅಟೆಂಪ್ಟ್ ನಮ್ಗೆ ಥರ್ಡ್ ಸ್ಟೇಜ್, ಅದಾದ ನಂತರ ಫೋರ್ತ್ ಸ್ಟೇಜ್ ಅಕಂಪ್ಲಿಷ್ಮೆಂಟ್. ಇಲ್ಲಿ ನಾವು ಥರ್ಡ್ ಸ್ಟೇಜ್ ಅಟೆಂಪ್ಟ್ ಮಾಡ ಅಂದ್ರೆ ಸಾಕು ಪನಿಷ್ ಮಾಡ್ತಿದೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು SBI ಬ್ಯಾಂಕ್, ಆ ಬ್ಯಾಂಕ್ ನ ದರೋಡೆ ಮಾಡೋದಕ್ಕೆ ಹೋಗಿದ್ದಾನೆ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಬ್ಯಾಂಕ್ ಲಾಕರ್ ಓಪನ್ ಮಾಡೋದಕ್ಕೆ ತುಂಬಾ ಅಟೆಂಪ್ಟ್ ಮಾಡ್ತಿದ್ದಾನೆ, ಅಷ್ಟರಲ್ಲೇ ಸಿಕ್ಕಾಕೊಂಡ ಅಂತ ಹೇಳಿ ಅವನಿಗೆ ಇವತ್ತು ನಾವು ಪನಿಷ್ಮೆಂಟ್ ಮಾಡ್ಲಿಲ್ಲ, ಇವತ್ತು ಅವನನ್ನ ಸರಿ ಹೋಗುವಂತ ವಾರ್ನಿಂಗ್ ಕೊಟ್ಟು ಬಿಟ್ರೆ ಮತ್ತೆ ನಾಳೆ ಅದೇ ಬ್ಯಾಂಕ್ ಅನ್ನ ಓಪನ್ ಮಾಡೋದಕ್ಕೆ ಬರ್ತಾನೆ. ಬಟ್ ಅವನು ಅದನ್ನ ಓಪನ್ ಮಾಡ್ತಿದ್ದಾನೆ, ಈ ಕೆಲ್ಸಕ್ಕೇನೆ ಅವನಿಗೆ ಸರಿಯಾದಂತ ಪನಿಷ್ಮೆಂಟ್ ಸಿಕ್ಕಿದ್ರೆ ಒಫೆನ್ಸ್ ಆಗೋದನ್ನ ನಾವು ತಡಿಬಹುದು. ಒಫೆನ್ಸ್ ಆದ್ಮೇಲೆನೆ ಪೊಲೀಸ್ ಬರ್ತಾರೆ, ಒಫೆನ್ಸ್ ಆದ ನಂತರನೇ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತ ಯಾವತ್ತೂ ಅಲ್ಲ.
ನಾವು ಇನ್ಕೊಹೇಟ್ ಒಫೆನ್ಸಸ್, ಇನ್ಕಂಪ್ಲೀಟ್ ಒಫೆನ್ಸಸ್ ಮುಂಚೆನು ಪ್ರಿವೆಂಟಿವ್ ಕ್ಲಾಸಸ್ ಸಹ ಇದಾವೆ. ಸೊ ಇವೆಲ್ಲಾನು ನಮಗೆ ಪ್ರಿವೆನ್ಷನ್ ಬಗ್ಗೆನೆ ಹೇಳ್ತಿರೋದು. ಸೊ ಒಫೆನ್ಸಿವ್ ಮುಂಚೆನೆ ತಡೆಯುವ ಒಂದು ಪ್ರಯತ್ನನ ಮಾಡ್ತಿದೆ ಈ ಸೆಕ್ಷನ್ಸ್ ಮುಖಾಂತರ. ಕಾನ್ಸೆಪ್ಚುಲಿ ನಿಮಗೆ ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತ ಅನ್ಕೊಂಡಿದೀನಿ. ಈಗ ಸೆಕ್ಷನ್ ವೈಸ್ ನೋಡೋಣ. ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಎವ್ರಿ ಸೆಕ್ಷನ್. ಸೆಕ್ಷನ್ 45 ನಮಗೆ ಅಂಡ್ ಈ ಮೂರು ಸೆಕ್ಷನ್ ನಿಮ್ಮ ಪ್ರಿಲಿಮ್ಸ್ಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗುವಂತ ಸೆಕ್ಷನ್. ಅಂಡ್ ಮೂರು ಸೆಕ್ಷನ್ಸ್ ನ ನಂಬರಿಂಗ್ ಚೇಂಜ್ ಆಗಿದೆ, ಸೆಕ್ಷನ್ ನಂಬರ್ಸ್. ಸೊ ಈಗ ಈ ವರ್ಷಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಥಿಂಗ್ ಅಬೆಟ್ಮೆಂಟ್ ಉತ್ತೇಜನೆ ನೀಡೋದು. ಸೊ ಅ ಪರ್ಸನ್ ಅಬೆಟ್ಸ್ ಟು ಡೂ ಅ ಥಿಂಗ್. ಯಾವಾಗ ಉತ್ತೇಜನೆ ಅಂತ ಕನ್ಸಿಡರ್ ಮಾಡ್ತೀವಿ? ಫಸ್ಟ್ ಇನ್ಸ್ಟಿಗೇಟ್, ಉತ್ತೇಜನೆ ನೀಡ್ತಿದ್ದಾನೆ ಒಬ್ಬ ವ್ಯಕ್ತಿನ, ನೀನವರನ್ನ ಕೊಲೆ ಮಾಡ್ಬೇಕು ಅಂತ ಎಲ್ಲ ಹೇಳಿ. ಸೊ ಇನ್ಸ್ಟಿಗೇಷನ್ ನಮಗೆ ಅಬೆಟ್ಮೆಂಟ್ ಲೆಕ್ಕದಲ್ಲೇ ಬರುತ್ತೆ. ಎಂಗೇಜಸ್ ವಿತ್ ಒನ್ ಅದರ್ ಪರ್ಸನ್ ಇನ್ ಎನಿ ಕಾನ್ಸ್ಪಿರಸಿ, ಒಬ್ಬ ವ್ಯಕ್ತಿ ಜೊತೆ ಸೇರಿ ಕಾನ್ಸ್ಪಿರಸಿ ಮಾಡ್ತಿದ್ದಾರೆ ಅಂತಂದಾಗ ಅದೂನು ಸಹ ನಮಗೆ ಅಬೆಟ್ಮೆಂಟ್ ಏನೇ ಆಗುತ್ತೆ. ನೆಕ್ಸ್ಟ್, ಇಂಟೆನ್ಷನಲಿ ಏಡ್ಸ್ ಬೈ ಎನಿ ಆಕ್ಟ್ ಆರ್ ಇಲ್ಲಿಗಲ್ ಒಮಿಷನ್ ದ ಡೂಯಿಂಗ್ ಆಫ್ ದಟ್ ಥಿಂಗ್. ಇಂಟೆನ್ಷನಲಿ ಏಡ್ ಮಾಡ್ತಿದ್ದಾನೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬ್ಯಾಂಕ್ ಲಾಕರ್ ನ ಓಪನ್ ಮಾಡೋದಿದೆ. ಸೊ ಅದಕ್ಕೆ ಇಂಟೆನ್ಷನಲಿ ಏಡ್ ಮಾಡಿದ್ರೆ ಅದು ಬ್ಯಾಂಕ್ ಮ್ಯಾನೇಜರೇ ಆಗಿರಬಹುದು, ಚಾಬಿ ತಂದು ಕೊಡ್ಬಹುದು ಕಳ್ಳನಿಗೆ, ನೀನ್ ಓಪನ್ ಮಾಡು, ಇದ್ರಲ್ಲಿ ನನಗೆ ಇಷ್ಟು ಪಾಲ್ ಕೊಡು ಅಂತ. ಸೊ ಇಂಟೆನ್ಷನಲಿ ಏಡ್ ಮಾಡ್ತಿರೋದು ಅದೂನು ಸಹ ಅಬೆಟ್ಮೆಂಟ್ ಏನೇ ಆಗುತ್ತೆ. ಅಂಡ್ ರಿಮೆಂಬರ್, ಈ ಮೂರು ಸೆಕ್ಷನ್ಸ್ ಇಂದಾನು ನಮಗೆ ಇಲಸ್ಟ್ರೇಷನ್ ಬೇಸ್ಡ್ ಕ್ವೆಶನ್ಸ್ ಬಂದಿದೆ, ಅಪ್ಲಿಕೇಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಬಂದಿದೆ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಇದನ್ನ ನೀಟಾಗಿ ತಯಾರಿ ಮಾಡ್ಕೊಳ್ಳಿ. ಸೊ ಇನ್ನೊಂದು, ಇಲ್ಲಿಗಲ್ ಒಮಿಷನ್ ಆದ್ರೂ ಆಗಬಹುದು, ಆಕ್ಟ್ ಆದ್ರೂ ಆಗಬಹುದು. ಒಮಿಷನ್ ಅಂತಂದ್ರೆ ನಾನು ಗೇಟ್ ಓಪನ್ ಇಟ್ಟಿರ್ತೀನಿ, ಗೇಟ್ ಲಾಕ್ ಆಗ್ಬೇಕು, ಬ್ಯಾಂಕ್ ನ ಲಾಕರ್ ನ ಲಾಕ್ ಹಾಕಿರ್ಬೇಕು, ದಟ್ ಇಸ್ ರೂಲ್. ಬಟ್ ಇಲ್ಲ, ನಾನು ಲಾಕ್ ಹಾಕಿರೋದಿಲ್ಲ, ಸೊ ದಟ್ ನೀನ್ ಬಂದು ಕಳ್ತನ ಮಾಡೋದಕ್ಕೆ ಈಸಿ ಆಗತ್ತೆ. ಅದು ಒಮಿಷನ್ ನೀವು ಮಾಡ್ತಿರೋದು. ಇಲ್ಲಿಗಲ್ ಆಕ್ಟ್ ಅಂತಂದ್ರೆ ಆ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ನೀವೇ ಕೀನ ಬ್ಯಾಂಕ್ ಮ್ಯಾನೇಜರ್ ಕಳ್ಳನ್ ಕೈಗೆ ಕೀ ಕೊಟ್ರೆ ಅದು ಅವ್ರು ಮಾಡ್ತಿರೋದು ಇಲ್ಲೀಗಲ್ ಆಕ್ಟ್. ಈ ಎರಡೂ ಕಂಡೀಷನ್. ಅಂಡ್ ಇಂಟೆನ್ಷನಲಿ ಏಡ್ಸ್ ಅಲ್ಲಿ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಅಬೆಟ್ಮೆಂಟ್ ಅಂತಂದಾಗ ನೀವು ಪ್ಲಾನಿಂಗ್ ಮಾಡೋದಾಗಿರ್ಬಹುದು, ಬೇರೆ ವ್ಯಕ್ತಿಯ ಮೆನ್ಸರಿಯ ಇಲ್ಲ ಅಂತಂದ್ರು ನೀವು ಹೇಳಿ ಆ ವ್ಯಕ್ತಿಗೆ ಕೋಪ ತರಿಸೋದು, ಆ ಒಫೆನ್ಸ್ ನ ಕಮಿಟ್ ಮಾಡ್ಸೋದಕ್ಕೆ, ಹಾಗೂ ಆ ವ್ಯಕ್ತಿಗೆ ನಾನ್ ನೋಡ್ಕೊಳ್ತೀನಿ, ನೀನ್ ಕೊಲೆ ಮಾಡು, ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿ ವಸ್ತು ಎಲ್ಲ ತಂದು ಕೊಡ್ತೀನಿ, ಅದ್ ಎಲ್ಲಾನು ನಿಮಗೆ ಅಬೆಟ್ಮೆಂಟ್ ಅಲ್ಲೇನೆ ಕವರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಇನ್ನೊಂದು ಹೆಚ್ಚಿಗೆ ಕೇಳುವಂತ ಒಂದು ಕ್ವೆಶನ್ ಏನು ಅಂತಂದ್ರೆ, ಎ ಒಬ್ಬ ವ್ಯಕ್ತಿ ಅಬೆಟ್ ಮಾಡ್ತಾನೆ ಬಿ ಮೈನರ್ಗೆ ಆರ್ ಅನ್ಸೌಂಡ್ ಪರ್ಸನ್. ಬಿಕಾಸ್ ಮೈನರ್ ಆರ್ ಅನ್ಸೌಂಡ್ ಪರ್ಸನ್ ಒಂದು ಒಫೆನ್ಸ್ ಅನ್ನ ಮಾಡಿದ್ರೆ ಅವರು ಜನರಲ್ ಎಕ್ಸೆಪ್ಷನ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ, ಅವ್ರು ಮಾಡೋದು ಯಾವ್ದು ಒಫೆನ್ಸ್ ಅಲ್ಲ ಅಂತ ಆಗತ್ತೆ. ಸೊ ಹಾಗಾಗಿ ಬಿ ಒಬ್ಬ ಮೈನರ್ಗೆ ಉತ್ತೇಜನೆ ನೀಡಿ ಸಿ ನ ಕೊಲೆ ಮಾಡು ಅಂತ ಹೇಳ್ತಾನೆ. ಈ ಕಂಡೀಷನ್ ಅಲ್ಲಿ ಎ ಅಬೆಟ್ಮೆಂಟ್ ಮಾಡಿದ್ದಾನ ಅಂದ್ರೆ ಎಸ್, ಎ ಅಬೆಟ್ ಮಾಡಿದ್ದಾನೆ. ಅದೇ ಇನ್ನೊಂದು ಸೆಕೆಂಡ್ ಪ್ರಶ್ನೆ, ಎ ಅಬೆಟ್ಮೆಂಟ್ ಮಾಡು ಅಂತ ಬಿಗೆ ಹೇಳ್ತಿದ್ದಾನೆ ಸಿ ನ ಕೊಲೆ ಮಾಡು ಅಂತ. ಬಟ್ ಬಿ ಏನ್ ಮಾಡ್ದ, ಬಿ ವಿಷ ಹಾಕ್ತಾನೆ, ಆ ಊಟ ಡಿ ತಿಂತಾನೆ. ಡಿ ನ ಕೊಲೆ ಮಾಡೋ ಉದ್ದೇಶ ಯಾರಿಗೂ ಇರ್ಲಿಲ್ಲ, ಬಟ್ ಡಿ ಸತ್ತೋದ. ಸೊ ಈಗ ಎಗೆ ಅಬೆಟ್ಮೆಂಟ್ ಪನಿಷ್ಮೆಂಟ್ ಸಿಗತ್ತಾ? ಡೆಫಿನೆಟ್ಲಿ ಸಿಗತ್ತೆ. ಬಿಕಾಸ್ ಅವನಿಗೆ ಮೆನ್ಸರಿ ಆಯ್ತು, ಅವನು ಅಬೆಟ್ಮೆಂಟ್ ಮಾಡಿದ್ದ, ಹಾಗಾಗಿ ಅವನಿಗೆ ಪನಿಷ್ಮೆಂಟ್ ಸಿಗತ್ತೆ. ಇನ್ನೊಂದು ಪ್ರಶ್ನೆ, ಎಗೆ ಫಾರ್ ಎಕ್ಸಾಂಪಲ್ ಈಗ ಎ ಉತ್ತೇಜನೆ ನೀಡಿದಾನೆ ಬಿಗೆ ದಟ್ ನೀನು ಈ ವ್ಯಕ್ತಿನ ಸಾಯಿಸ್ಬೇಕು, ಕೊಲೆ ಮಾಡ್ಬೇಕು ಅಂತ ಎಲ್ಲ. ಬಟ್ ಬಿ ಕೊಲೆನೇ ಮಾಡ್ಲಿಲ್ಲ, ಬಿ ನಾನ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅವತ್ತಿನ ದಿನಕ್ಕೆ ಓಕೆ, ಬಿಗೆ ಕೋಪ ಇತ್ತು, ಸಿ ಜೊತೆ ಜಗಳ ಆಡಿದ್ದ, ನಾನ್ ಕೊಲೆ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಬಟ್ ನೆಕ್ಸ್ಟ್ ಡೇ ಇಲ್ಲ, ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಿಟ್ಬಿಡ್ತಾನೆ. ಸೊ ಆಗ್ಲೂನು ಎಗೆ ಅಬೆಟ್ಮೆಂಟ್ ನ ಪನಿಷ್ಮೆಂಟ್ ಸಿಗತ್ತಾ? ಎಸ್, ಆಗ್ಲೂ ಎಗೆ ಅಬೆಟ್ಮೆಂಟ್ ನ ಪನಿಷ್ಮೆಂಟ್ ಸಿಗತ್ತೆ. ಬಿ ಒಫೆನ್ಸ್ ಮಾಡ್ಲಿ ಬಿಡ್ಲಿ, ಎಗೆ ಎ ಉತ್ತೇಜನೆ ನೀಡಿದ್ದಾನೆ ಅಂತಂದ್ರೆ ಅಷ್ಟೇ ಸಾಕು, ಅವನಿಗೆ ಪನಿಷ್ಮೆಂಟ್ ಸಿಗತ್ತೆ. ಸೊ ಈಗ ಅಬೆಟ್ಮೆಂಟ್ ಸೆಕ್ಷನ್ 45 ಡಿಕ್ಲರೇಟರಿ ಸ್ಟೇಟ್ಮೆಂಟ್ ಮಾತ್ರ, ಅದನ್ನ ಇನ್ನೊಂದು ಒಫೆನ್ಸ್ ಒಟ್ಟಿಗೆ ನಾವು ನೋಡಿ ಅದನ್ನ ಪನಿಷಬಲ್ ಒಫೆನ್ಸ್ ಅಂತ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಅಬೆಟ್ಮೆಂಟ್ ಇನ್ ಇಂಡಿಯಾ ಆಫ್ ಒಫೆನ್ಸಸ್ ಸೆಕ್ಷನ್ 46
ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಸೆಕ್ಷನ್ 46 ಏನು, ಅಬೆಟರ್ ಯಾರು ಅನ್ನೋದನ್ನ ಡಿಫೈನ್ ಮಾಡುತ್ತೆ. ಅಬೆಟ್ಮೆಂಟ್ ಏನು 45, ಅಬೆಟರ್ ಯಾರು, ಯಾರನ್ನ ಅಬೆಟರ್ ಅಂತ ಹೇಳಿದೀವಿ 46 ಅಲ್ಲಿ ಹೇಳಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಈ ರೀತಿ ಕೆಲಸ ಮಾಡು ಅಂತ ಹೇಳುವಂತ ವ್ಯಕ್ತಿ ಇದನ್ನ ನಾವು ಅಬೆಟರ್ ಅಂತ ಕರಿತೀವಿ. ಈಗ ಇನ್ನೊಂದು ಮಲ್ಟಿಪಲ್ ಅಬೆಟ್ಮೆಂಟ್ಸ್ ಇದ್ರೆ ಎ ಬಿ ನ ಉತ್ತೇಜನೆ ನೀಡ್ತಾನೆ, ಬಿ ಸಿ ಗೆ ಉತ್ತೇಜನೆ ನೀಡ್ತಾನೆ, ಸಿ ಡಿ ಗೆ ಉತ್ತೇಜನೆ ನೀಡ್ತಾನೆ ಆರ್ ಡಿ ನ ಕೊಲೆ ಮಾಡ್ತಾನೆ. ಈಗ ಇಲ್ಲಿ ಕೊಲೆ ಮಾಡಿದ್ದು ಸಿ ಆಗಬಹುದು, ಬಟ್ ಇಬ್ರು ಇದ್ದಾರೆ ಅಬೆಟ್ಮೆಂಟ್ ಕ್ಯಾಟಗರಿಯಲ್ಲಿ. ಯಾರಿಗೆ ಅಬೆಟ್ಮೆಂಟ್ ನ ಪನಿಷ್ಮೆಂಟ್ ಸಿಗತ್ತೆ? ಇಬ್ರಿಗೂನು ಸಿಗತ್ತೆ, ಇಬ್ರು ಇದರಲ್ಲಿ ಲಯಬಲ್ ಆಗ್ತಾರೆ. ಓಕೆ, ನೆಕ್ಸ್ಟ್ 47 ನಮಗೆ ಸೆಕ್ಷನ್ ನಂಬರ್ ಅಷ್ಟೇನೆ ಇಂಪಾರ್ಟೆಂಟ್, ಬಟ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮ್. ಇದಿಷ್ಟು ಅಂತಂದ್ರೆ ನೀವು ಅಬೆಟ್ಮೆಂಟ್ ಎಲ್ಲಿಂದ ಬೇಕಾದ್ರೂ ಕೊಡಿ, ಒಫೆನ್ಸ್ ಇಂಡಿಯಾದಲ್ಲಿ ಕಮಿಟ್ ಆಗೋದಿಕ್ಕೆ ಅದನ್ನು ಸಹ ಅಬೆಟ್ಮೆಂಟ್ ಅಂತಾನೆ ಕನ್ಸಿಡರ್ ಆಗತ್ತೆ. ಅಬೆಟ್ಮೆಂಟ್ ನೀವು ಇಂಡಿಯಾಲ್ ಕೂತ್ಕೊಂಡೆ ಅಬೆಟ್ಮೆಂಟ್ ಕೊಡ್ಬೇಕು ಇಂಡಿಯಾಲ್ ಒಫೆನ್ಸ್ ಆಗೋದಿಕ್ಕೆ ಅಂತ ಇಲ್ಲ, ಎಲ್ಲಿಂದ ಬೇಕಾದ್ರೂ ನೀವು ಅಬೆಟ್ ಮಾಡಬಹುದು. ನೆಕ್ಸ್ಟ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 61, ಸೆಕ್ಷನ್ 120A ಹಾಗೂ 120B ಆಫ್ IPC ಆಗಿತ್ತು. ಅಂಡ್ ಇವೆರಡೂನು ಇಂಪಾರ್ಟೆಂಟ್ ಸೆಕ್ಷನ್ಸ್ ಆಗಿತ್ತು. ಮೇಲೆ 107 ಹಾಗೂ 108 ಅಬೆಟ್ಮೆಂಟ್ ಅಂಡ್ ಅಬೆಟರ್. ಇಲ್ಲಿ 120A 120B. ಈಗ 61 ಹಾಗೂ 61 ನ ಕ್ಲಾಸ್ 2 ಅಲ್ಲಿ ನೋಡ್ತೀವಿ ಕ್ರಿಮಿನಲ್ ಕಾನ್ಸ್ಪಿರಸಿನ. ಕ್ರಿಮಿನಲ್ ಕಾನ್ಸ್ಪಿರಸಿ ಏನು, ಆಲ್ರೆಡಿ ನಾ ಹೇಳ್ದಾಗೆ ಪರ್ಸನ್ ಅಗ್ರಿ ವಿತ್ ದ ಕಾಮನ್ ಆಬ್ಜೆಕ್ಟ್. ಇಲ್ಲಿ ಏನು ಕಾಮನ್ ಆಬ್ಜೆಕ್ಟ್. ಓಕೆ, ಸೊ ಒಂದು ಕಾಮನ್ ಆಬ್ಜೆಕ್ಟ್ ನ ಇಟ್ಕೊಂಡು ನಾವಿಬ್ರು ಸೇರಿ ಈ ಕೆಲಸನ ಮಾಡ್ಬೇಕು ಅಂತ ಹೇಳಿ ಮಾಡ್ತಿರೋದು. ಆದ್ರೆ ಇಲ್ಲಿ ಎರಡು ರೀತಿ ಆಗತ್ತೆ. ಒಂದು ಇಲ್ಲೀಗಲ್ ಆಕ್ಟ್ ಅನ್ನ ಮಾಡೋದಕ್ಕೆ, ಇಲ್ಲೀಗಲ್ ಅಂತಂದ್ರೆ ಲಾ ದೃಷ್ಟಿಯಲ್ಲಿ ಏನೆಲ್ಲ ತಪ್ಪು ಒಫೆನ್ಸ್ ಅಂತ ಹೇಳಿದೀವಿ ಅದೆಲ್ಲ ಇಲ್ಲೀಗಲ್. ಸೊ ಒಂದು ಇಲ್ಲೀಗಲ್ ಆಕ್ಟ್ ಮಾಡೋದಕ್ಕೆ ಇಬ್ರು ವ್ಯಕ್ತಿಯರು ಸೇರಿ ಒಪ್ಪಿಗೆ ಕಾಮನ್ ಆಬ್ಜೆಕ್ಟ್ ಅಂತ ಮಾಡ್ಕೊಳ್ತಾರೆ, ಅದನ್ನು ಸಹ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಲ್ಲ ಒಂದು ಅಗ್ರಿಮೆಂಟ್ ಇದೆ, ಆ ಅಗ್ರಿಮೆಂಟ್ ಏನೋ ಲೀಗಲ್, ಬಟ್ ಅದನ್ನ ಮಾಡೋದಿಕ್ಕೆ ಅಂತ ಅವ್ರು ಯೂಸ್ ಮಾಡುವಂತ ಮೀನ್ಸ್ ಏನಿದೆ ಅದು ಇಲ್ಲೀಗಲ್ ಮೀನ್ಸ್. ಓಕೆ, ಸೊ ಆ ಇಲ್ಲೀಗಲ್ ಮೀನ್ಸ್ ನ ಮುಖಾಂತರ ನಾವು ಅಗ್ರಿಮೆಂಟ್ ಲೀಗಲ್ ಏನೆ, ಬಟ್ ಅದನ್ನ ಮಾಡೋದಿಕ್ಕೆ ಯೂಸ್ ಮಾಡ್ತಿರುವಂತ ಮೀನ್ಸ್ ಏನಿದೆ ಅದು ಇಲ್ಲೀಗಲ್ ಅಂತ ಅಂದಾಗ ಆಗ್ಲೂನು ಸಹ ಅದು ಕ್ರಿಮಿನಲ್ ಕಾನ್ಸ್ಪಿರಸಿನೇ ಆಗತ್ತೆ. ಈಗ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಪನಿಷ್ಮೆಂಟ್ ಎಷ್ಟು? ಇದು ನಮಗೆ ಇದರದ್ದು ಕ್ಲಾಸ್ 2 ಅಂತಂದ್ರೆ 120 ಕ್ಲಾಸ್ ಬಿ ಅಲ್ಲಿ ಪನಿಷ್ಮೆಂಟ್ ಇತ್ತು, ಬಟ್ ಈಗ ನಮಗೆ ಕ್ಲಾಸ್ 2 ಅಲ್ಲಿ ಪನಿಷ್ಮೆಂಟ್ ಇದೆ. ಇದಕ್ಕೆ ಪನಿಷ್ಮೆಂಟ್ ಇಸ್ ಅ ಟರ್ಮ್ ನಾಟ್ ಎಕ್ಸೀಡಿಂಗ್ 6 months ಆರ್ ವಿತ್ ಫೈನ್ ಆರ್ ವಿತ್ ಬೋತ್ ಆಗುತ್ತೆ. ನೆಕ್ಸ್ಟ್ ಅಟೆಂಪ್ಟ್ ವೆರಿ ಮಚ್ ಇಂಪಾರ್ಟೆಂಟ್. 511 ಸೆಕ್ಷನ್ ನಂಬರ್ ಆಗಿತ್ತು IPC. ಇದರಿಂದ ಹಲವಾರು ಕ್ವೆಶನ್ಸ್ ಕೇಳ್ತಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೇಬಿಗೆ ಕೈ ಹಾಕ್ತಾನೆ ಏನಾದ್ರೂ ದುಡ್ಡು ಕದಿಯೋದಿಕ್ಕೆ ಅಂತ, ಬಟ್ ಆ ವ್ಯಕ್ತಿಗೆ ಅವನ ಜೇಬಲ್ಲಿ ಏನು ಸಿಗೋದಿಲ್ಲ. ಸೊ ಈಗ ಅದೇನು ಒಫೆನ್ಸ್ ಆಯ್ತಾ? ಎಸ್, ನೀವು ಏನು ಸಿಗ್ಲಿಲ್ಲ, ಕಳ್ತನ ಆಗ್ಲಿಲ್ಲ ಅನ್ನೋದು ಅಲ್ಲ ಇಂಪಾರ್ಟೆಂಟ್, ಬೇರೆಯವರ ಜೇಬಿಗೆ ಕೈ ಹಾಕಿದ್ರಿ ಅದೇ ಇಂಪಾರ್ಟೆಂಟ್ ಆಗತ್ತೆ. ಸೊ ನೀವು ಅಟೆಂಪ್ಟ್ ಮಾಡಿದ್ದೀರಿ, ಹಾಗಾಗಿ ಅದಕ್ಕೆ ಪನಿಷ್ಮೆಂಟ್ ಆಗತ್ತೆ. ನೆಕ್ಸ್ಟ್ ಸೆಕ್ಷನ್ 62 ಪನಿಷ್ಮೆಂಟ್ ಅಟೆಂಪ್ಟಿಂಗ್. ಈ ಅಟೆಂಪ್ಟ್ ಅನ್ನೋದು ಯಾವುದೇ ಪನಿಷ್ಮೆಂಟ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಥವಾ DNS ಈ ಒಂದು ಸಂಹಿತ ಅಲ್ಲಿ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ನ ಪನಿಷ್ಮೆಂಟ್ ಕೊಟ್ಟಿದೆ, ಅಥವಾ ಇಂಪ್ರಿಸನ್ಮೆಂಟ್ ಜೈಲ್ ಶಿಕ್ಷೆ, ಯಾವುದಕ್ಕೆ ಆಗಲಿ ಜೈಲ್ ಶಿಕ್ಷೆ ಅಂತ ಇದೆ ಅಂತ ಹೇಳ್ತಿದೆ ಅಂತ ಅಂದಾಗ ಫೈನ್ ಅಲ್ಲ, ಕಮ್ಯುನಿಟಿ ಸರ್ವಿಸ್ ಅಲ್ಲ, ಅದಕ್ ಮೇಲೆ ಜೈಲ್ ಶಿಕ್ಷೆ. ಅದು ಎಷ್ಟು ವರ್ಷದ ಜೈಲ್ ಶಿಕ್ಷೆ ಆದ್ರೂ ಆಗಬಹುದು, 1 ವರ್ಷ 6 ತಿಂಗಳು ಜೈಲ್ ಶಿಕ್ಷೆ ಆದ್ರೂ ಆಗಬಹುದು. ಪ್ರತಿಯೊಂದು ಆ ರೀತಿ ಇರುವಂತ ಒಫೆನ್ಸಸ್ ನ ಕಮಿಟ್ ಮಾಡಿ ಅಕಂಪ್ಲಿಷ್ ಆಗ್ಲಿಲ್ಲ, ಕೇವಲ ಅಟೆಂಪ್ಟ್ ಆಗಿ ಉಳ್ಕೊಳ್ತು, ಅಂದ್ರೆ ಸಕ್ಸಸ್ಫುಲ್ ಆಗ್ಲಿಲ್ಲ, ಕೇವಲ ಅಟೆಂಪ್ಟ್ ಆಯ್ತು, ಆ ಕಂಡೀಷನ್ ಅಲ್ಲಿ ಆ ವ್ಯಕ್ತಿಗೆ ನಾವು ಪನಿಷ್ಮೆಂಟ್ ಅನ್ನ ನೀಡ್ತೀವಿ. ಈಗ ಅಟೆಂಪ್ಟ್ ಗೆ ಎಷ್ಟು ಪನಿಷ್ಮೆಂಟ್ ನೀಡ್ತೀವಿ ಅಂದ್ರೆ 1/2 ಆಫ್ ದ ಲಾಂಗೆಸ್ಟ್ ಟರ್ಮ್ ಆಫ್ ದ ಇಂಪ್ರಿಸನ್ಮೆಂಟ್ ಪ್ರೊವೈಡೆಡ್ ಫಾರ್ ದಟ್ ಒಫೆನ್ಸ್ ಆರ್ ವಿತ್ ಸಚ್ ಫೈನ್ ಆಸ್ ಪ್ರೊವೈಡೆಡ್ ಫಾರ್ ದ ಒಫೆನ್ಸ್ ಆರ್ ವಿತ್ ಬೋತ್. ಈಗ ಆ ಒಫೆನ್ಸ್ ಫಾರ್ ಎಕ್ಸಾಂಪಲ್ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು 2 ರಿಂದ 4 ವರ್ಷ ಜೈಲ್ ಶಿಕ್ಷೆ ಅನ್ನೋದು ಒಂದು ಒಫೆನ್ಸ್ ಇದೆ, ಅಂಡ್ ಅದನ್ನ ಒಬ್ಬ ವ್ಯಕ್ತಿ ಕಮಿಟ್ ಮಾಡಿದ್ದಾನೆ. ಆ ವ್ಯಕ್ತಿಗೆ ಎಷ್ಟು ಪನಿಷ್ಮೆಂಟ್ ಆಗುತ್ತೆ? ಅಟೆಂಪ್ಟ್ಗೆ ಅಂದ್ರೆ ಅಟೆಂಪ್ಟ್ ಮಾಡಿದ್ದಕ್ಕೆ, ಪ್ರಯತ್ನ ಮಾಡಿದ್ದಕ್ಕೆ 4 ವರ್ಷದ ಅರ್ಧ 2 ವರ್ಷದ ಜೈಲ್ ಶಿಕ್ಷೆ ಆಗುತ್ತೆ ಆ ವ್ಯಕ್ತಿಗೆ.
ನೀವ್ ಯಾವ ಒಫೆನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದ್ರದ್ದು ಕೇವಲ ಅಟೆಂಪ್ಟ್ ಆಗಿ ಉಳ್ದೋದ್ರೆ ಅದ್ರದ್ದು ಅರ್ಧದಷ್ಟು ಪನಿಷ್ಮೆಂಟ್ ಸಿಗುತ್ತೆ. ಈಗ ಮರ್ಡರ್ ಮಾಡ್ಬೇಕು ಒಬ್ಬ ವ್ಯಕ್ತಿದು ಅಂತ ಅನ್ಕೊಂಡಿದಿರಿ, ಬಟ್ ಮರ್ಡರ್ ಆಗ್ಲಿಲ್ಲ, ಅಟೆಂಪ್ಟ್ ಆಗಿ ಉಳಿತು, ಅದಕ್ಕೆ ಪನಿಷ್ಮೆಂಟ್ ಎಷ್ಟು? ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿದಿರಿ, ಕಳ್ತನ ಆಗ್ಲಿಲ್ಲ, ಒಂದು ಗೋಲ್ಡ್ ಬಾಕ್ಸ್ ಸಿಗತ್ತೆ, ಆ ಬಾಕ್ಸ್ ಓಪನ್ ಮಾಡಿದ್ರೆ ಅದ್ರಲ್ಲಿ ಗೋಲ್ಡೇ ಇಲ್ಲ, ಬಟ್ ನೀವು ಆ ಬಾಕ್ಸ್ ತೆಗೆದು ಓಪನ್ ಮಾಡಿದ್ದಕ್ಕೆ ನಿಮಗೆ ಪನಿಷ್ಮೆಂಟ್ ಆಗತ್ತೆ. ಎಷ್ಟು ಪನಿಷ್ಮೆಂಟ್ ಅಂದ್ರೆ ಕಳ್ತನಕ್ಕೆ ಎಷ್ಟು ಪನಿಷ್ಮೆಂಟ್ ಇದೆಯೋ ಅದರಲ್ಲಿ ಅರ್ಧದಷ್ಟು ಪನಿಷ್ಮೆಂಟ್ ನಿಮಗೆ ಆಗತ್ತೆ ಅಟೆಂಪ್ಟ್ ಮಾಡಿದ್ದಕ್ಕೆ. ಇದು ನಮಗೆ ಅಟೆಂಪ್ಟ್ ನ ಪ್ರೊವಿಷನ್. ಅಂಡ್ ಈ ಸೆಕ್ಷನ್ ಪ್ರತಿಯೊಂದು ಒಫೆನ್ಸ್ಗೆ ಎಲ್ಲೆಲ್ಲ ಅಟೆಂಪ್ಟ್ ಅಂತ ಸ್ಪೆಸಿಫಿಕ್ ಆಗಿ ಸೆಕ್ಷನ್ ಕೊಟ್ಟಿಲ್ವೋ ಆ ಎಲ್ಲಾ ಒಫೆನ್ಸಸ್ಗೂ ನಾವು ಅಪ್ಲೈ ಮಾಡಿ ಓದಬಹುದು. ಫಾರ್ ಎಕ್ಸಾಂಪಲ್, ಕಲ್ಪೇಬಲ್ ಹೋಮಿಸೈಡ್ ಮರ್ಡರಿಗೆ ಅಟೆಂಪ್ಟ್ ನ ಸ್ಪೆಸಿಫಿಕ್ ಪ್ರೊವಿಷನ್ ಇದೆ. ಎಲ್ಲಿ ಇಲ್ವೋ ಅಲ್ಲಿ ನಾವು ಈ ಸೆಕ್ಷನ್ 62 ನ ರೆಫರ್ ಮಾಡ್ತೀವಿ ಅಂತ ಹೇಳ್ತಿರೋದು. ಐ ಹೋಪ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಅಂಡ್ ಈ 3 ಒಫೆನ್ಸಸ್ ನಾವು ಇನ್ಕೊಹೆಟ್ ಒಫೆನ್ಸಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಮಗೆ ಸೆಕ್ಷನ್ ಚಾಪ್ಟರ್ 4 ಆಫ್ DNS ಆಗತ್ತೆ. ಉಳಿದಂತ ಚಾಪ್ಟರ್, ಈ ಚಾಪ್ಟರ್ ಅಗೇನ್ ನಂಬರಿಂಗ್ಸ್ ಎಲ್ಲಾನು ಚೇಂಜ್ ಆಗಿದೆ, ಸೊ ಹಾಗಾಗಿ ಇದನ್ನು ಸಹ ಇಂಪಾರ್ಟೆಂಟ್. ಸೆಕ್ಷುಯಲ್ ಒಫೆನ್ಸಸ್ ನ ಚಾಪ್ಟರ್ 5 ಅಲ್ಲೇನೆ ಈಗ ಡೀಲ್ ಮಾಡ್ತೀವಿ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡೋಣ. ಅಂಡ್ ನಮ್ಮ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಆಲ್ರೆಡಿ ನಾವು ಕ್ಲಾಸಸ್ ಅಲ್ಲಿ BNS ನ ಕವರ್ ಮಾಡಾಗಿದೆ. ಎಂಟೈರ್ ಕಂಪ್ಲೀಟ್ BNS ನ ನಾವು ಕ್ಲಾಸಸ್ ಅಲ್ಲಿ ಆಲ್ರೆಡಿ ಒಂದ್ಸತಿ ಮುಗಿಸಿದೀವಿ. ಬಟ್ ಸಿನ್ಸ್ ಬ್ಯಾಚಸ್ ಸರ್ಕ್ಯುಲೇಷನ್ ಅಲ್ಲಿ ಇರುತ್ತೆ, ಸೊ ಹಾಗಾಗಿ ಮತ್ತೆ ನಾವು BNS, BNSS, BSA ನ ರಿಪೀಟ್ ಮಾಡ್ತೀವಿ ಕ್ಲಾಸ್ ಅಲ್ಲಿ. ಇನ್ನು ನೀಟಾಗಿ ಬೆಟರ್ ಆಗಿ ವಿತ್ ಕೇಸ್ ಲಾಸ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಆಗತ್ತೆ. ಸೊ ಇಂಟ್ರೆಸ್ಟ್ ಇರುವಂತವ್ರು ನೀವು ಕ್ಲಾಸಸ್ಗೆ ಜಾಯಿನ್ ಆಗಬಹುದು ಹಾಗೂ ನೀವು ನಿಮ್ಮ ಅಡ್ಮಿಷನ್ ಅನ್ನ ತಗೊಳ್ಬಹುದು. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ 3 ಹಂತಕ್ಕೆ ತಯಾರಿ ಇರುತ್ತೆ. ಅಂಡ್ ಅಡ್ಮಿಷನ್ಸ್ ನಡೀತಿದೆ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಅಥವಾ ನಿಮ್ಮ ಕ್ಲಾಸ್ ಮೇಟ್ಸ್ ಯಾರಾದ್ರೂ ತಯಾರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಜಡ್ಜ್ ಆಗ್ಬೇಕು ಅನ್ನೋದು ನನ್ನ ಡ್ರೀಮ್ ಅಂತ ಅನ್ಕೊಂಡಿದ್ರೆ, ಅವ್ರ ತನಕ ಈ ವಿಡಿಯೋನ ತಲುಪಿಸಿ ಪ್ಲೀಸ್, ಸೊ ದಟ್ ಅವರಿಗೆ ಒಂದು ಮಾಹಿತಿ ಸಿಗತ್ತೆ. ಬಿಕಾಸ್ ತುಂಬಾ ಜನರಿಗೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಏನೇ ಒಂದು ಅಡ್ಡಿ ಆಗಿದೆ. ತುಂಬಾ ಜನರಿಗೆ ಈ ತರ ಕ್ಲಾಸಸ್ ಇದೆ, ನೀವು ಕ್ಲಾಸಸ್ ಮುಖಾಂತರ ಓದಬಹುದು ಅನ್ನುವಂತ ಒಂದು ಮಾಹಿತಿನೇ ಇಲ್ಲ, ಇನ್ಫಾರ್ಮೇಶನ್ ಇಲ್ಲ. ಅದರಿಂದ ತುಂಬಾ ಜನ ಜಡ್ಜ್ ಆಗ್ಬೇಕು ಅನ್ನೋ 100% ಅವರಿಗೆ ಕನ್ವಿಕ್ಷನ್, ಸ್ಟ್ರಾಂಗ್ ಏಮ್, ಡ್ರೀಮ್ ಅಂತ ಇರುತ್ತೆ. ಬಟ್ ಸಿನ್ಸ್ ಅವರಿಗೆ ಒಂದು ಈ ತರ ಪ್ಲಾಟ್ಫಾರ್ಮ್ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರೋ ಕಾರಣ ಅವ್ರು ಸರಿಯಾಗಿ ಒಂದು ಡೈರೆಕ್ಷನ್ ಅಲ್ಲಿ ಓದೋದಿಕ್ ಆಗ್ತಿಲ್ಲ. ಅಂಡ್ 3 ಅಟೆಂಪ್ಟ್ 4 ಅಟೆಂಪ್ಟ್ ಅಂತ ತಗೊಳ್ತಾನೆ ಇದ್ದಾರೆ. ಸೊ ಪ್ಲೀಸ್ ಎಲ್ಲರಿಗೂ ಹೆಲ್ಪ್ ಆಗತ್ತೆ. ನೀವು ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ನೀವ್ ಅದನ್ನ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಸೊ ದಟ್ ಇನ್ಯಾರಿಗಾದ್ರೂ ಹೆಲ್ಪ್ ಆಗತ್ತೆ. ಇನ್ಯಾರಾದ್ರೂ ಅವರ ಕನ್ಸನ್ನ ನನ್ಸ್ ಮಾಡ್ಕೋಬೇಕು ಅಂತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಕಡೆಯಿಂದ ಇನ್ನೊಂದಷ್ಟು ಹೆಲ್ಪ್ ಆಗತ್ತಲ್ಲ. ನೀವೂ ಸಹ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ, ನಿಮ್ಗೆ ಸ್ವಲ್ಪನಾದ್ರೂ ಎಕ್ಸ್ಟ್ರಾ ಒಂದಷ್ಟು ನಾಲೆಜ್ ಸಿಗ್ತಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ತುಂಬಾ ನೀವು ಪ್ರೀತಿ ಶೋ ಮಾಡ್ತಿದ್ದೀರಿ. ಸೊ ಹಾಗಾಗಿ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಒಂದು ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ನಾವು MLA ಪಬ್ಲಿಕ್ ಸರ್ವೆಂಟ್ ಅಲ್ವಾ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಸೊ MLA ಪಬ್ಲಿಕ್ ಸರ್ವೆಂಟ್ ಅಲ್ಲ, AR ಅಂತುಲೆ ಜಡ್ಜ್ಮೆಂಟ್ ಅನ್ನ ನೋಡಬಹುದು. MLA ಇಸ್ ನಾಟ್ ಅ ಪಬ್ಲಿಕ್ ಸರ್ವೆಂಟ್. ಸೊ ನೆಕ್ಸ್ಟ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಕೇಳಿ. ಥ್ಯಾಂಕ್ ಯು ವೆರಿ ಮಚ್.